ತಿಂಡಿ ತಿಂದ್ರ? ಇನ್ನೂ ತಿಂದಿಲ್ವಾ? ಅದು ಲಕ್ಷ್ಮಿ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಪಾಸ್ ಆಗಿದ್ದಾರೆ. ಅದೇ ಅವರು ಪಾಸ್ ಆಗಿದ್ದಾರಂತೆ. ಅದಕ್ಕೆ ಯಜಮಾನರು ಇಬ್ಬರನ್ನು ಒಟ್ಟಿಗೆ ಹೋಗಕ್ಕೆ ಹೇಳಿದ್ದಾರೆ. ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ. ನಿಮ್ಗೆ ಏನಾದರೂ ಬೇಕಿದ್ರೆ ನಂಗೆ ತಿಳಿಸಿ. ಇಲ್ಲಿ ಬರ್ದು ಅಂಟಿಸಿದ್ರು ಓಕೆ. ಸರಿ, ನಾ ಹೊರಡ್ತೀನಿ. ಇನ್ನು 3 ಗಂಟೆ ಕಾಲ ಮೂಕಿ ಚಿತ್ರ, ಅದ್ರಲ್ಲೂ ಥ್ರಿಲ್ಲರು. ಯಪ್ಪಾ, ಚಾನ್ಸೇ ಇಲ್ಲ. ಪಕ್ಕ ನನ್ನೇ ನೋಡ್ಕೊಂಡು ಏನೋ ಬೈಕೋತಿರ್ತಾಳೆ. ಅವಳ ಕಡೆ ನೋಡಕ್ಕೂ ಫ್ಯಾಕ್ ಅನ್ಸುತ್ತೆ. ತಾತ, ಐ ಹೇಟ್ ಯು. ದೇವ್ರೆ, ಒಂದ್ಸಲ ಇವನ್ ಎದುರುಗಡೆ ಬಂದೆ ಎಕ್ಸಾಮಾಗ ಲೇಟಾಗಿ ಹೋದೆ. ಈ ಸಲ ಇವನ್ ಜೊತೆಲೇ ಹೊರಟಿದ್ದೀನಿ. ಅಯ್ಯೋ, ಏನಾಗುತ್ತೋ ಏನೋ. ಬೀದಿಲ್ ಹೋಗೋ ಮಾರಿನ ಮನೆಗೆ ಕರೆದಂಗಾಯ್ತು. ಇವಳು ಎದುರು ಬಂದಿದ್ದ ಕೆಲಸ ಎಲ್ಲ ಹಾಳಾಗಿ ಹೋಗಿದೆ. ಈಗ ಜೊತೆಲೇ ಬರ್ತಿದ್ದಾಳೆ. ಅದೇನೇನಾಗುತ್ತೋ ಏನೋ. ಇವನ್ ಸಿಡಕ್ ಮೂತಿನ ನೋಡ್ಕೊಂಡು ಹೋಗೋ ಬದಲು ನನ್ನ ಪಾಡು ನಾನು ಹೋಗೋದೇ ಒಳ್ಳೇದು. ಬಸ್ ಸ್ಟಾಪ್ ಹತ್ರ ಕಾರ್ ನಿಲ್ಸಕ್ ಹೇಳಿ ನಾನು ಬಸ್ಸಲ್ಲಿ ಹೋಗೋದೇ ವಾಸಿ. ಅಲ್ಲ, ಈ ಬಾಯಿ ಬಡ್ಕಿ ಯಾಕೆ ಹಿಂಗೆ ಸೈಲೆಂಟ್ ಆಗಿದ್ದಾಳೆ? ಪಿಂಕ್ ಕಿತ್ತಿದ್ರೆ ಬ್ಲಾಸ್ಟ್ ಆಗೋ ಗ್ರೆನೇಡ್ ಇವಳು. ಯಾವ ಮೂಮೆಂಟಲ್ಲಿ ಡಮ್ ಅಂತಳೋ ಹೇಳಕ್ಕಾಗಲ್ಲ. ಬಸ್ ಸ್ಟಾಪ್ ಹತ್ರ ನಿಲ್ಲಿಸಿ ನಿನ್ನ ಪಾಡಿಗೆ ನೀನು ಹೋಗು ಅಂತ ಕಳಿಸೋದೆ ನನಗೂ ನನ್ನ ಕಾರ್ಗೂ ಒಳ್ಳೇದು. ಅಪ್ಪ, ಬಸ್ ಸ್ಟ್ಯಾಂಡ್ ಕಾಣಿಸ್ತಿದೆ. ಈಗಲೇ ನನ್ನ ಹತ್ರ ಹೇಳ್ಬಿಡ್ತೀನಿ. ಇಳ್ಕೊ, ಇಲ್ಲಿ ಬೆಂಗಳೂರಿಗೆ ಬಸ್ ಬರುತ್ತೆ, ಬಸ್ ಹತ್ಕೊಂಡು ಬಾ. ನಾನ್ಯಾಕೆ ಬಸ್ಸಿಗೆ ಬರಬೇಕು? ನಾನು ಕಾರಲ್ಲೇ ಬರೋದು. ನೀನೇ ನನ್ನ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ಯಾ? ನಾನು ಪಾಡಿ ನಾನು ಕೂತಿದ್ದೀನಿ ತಾನೆ. ನಿನ್ನ ಪಕ್ಕದಲ್ಲಿ ಕೂತಿದ್ರೆ ನಂಗೆ ಡ್ರೈವ್ ಮಾಡಕ್ ಆಗಲ್ದೆ. ಓಹೋ, ಹಾಗಿದ್ರೆ ಈ ಕಡೆ ಬಾ, ನಾನೇ ಓಡಿಸ್ತೀನಿ. ಏನ್ ಲುಕ್ ಕೊಡ್ತಾ ಇದ್ಯಾ? ಜೋಪಾನವಾಗಿ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡ್ ಬರ್ಬೇಕು ಅಂತ ತಾತ ಹೇಳಿಲ್ವಾ? ತಾತನ್ ಫೋನ್ ಮಾಡ್ಲಾ? ತಾತ, ನಿಮ್ಮ ಮೊಮ್ಮಗನ ನನ್ನ ನಡು ರೋಡಲ್ಲಿ ಒಬ್ಬಳನ್ನೇ ಬಿಟ್ಬಿಟ್ಟು ಹೋದ ಅಂತ ಹೇಳ. ಅಯ್ಯೋ, ಲಕ್ಕಿ 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 ಲಕ್ಕಿ. ಇಷ್ಟಕ್ಕೆಲ್ಲ ಯಾರಾದ್ರೂ ತಾತಂಗೆ ಹೇಳ್ತಾರಾ? ನೋಡು, ನಿನ್ಗೆ ನನ್ನ ಜೊತೆ ಬರಕ್ ಇಷ್ಟ ಇಲ್ಲ ಅನ್ಕೊಂಡ್ ಹಂಗೆ ಹೇಳ್ದೆ ಅಷ್ಟೇ, ಬೇರೆ ಏನೂ ಇಲ್ಲ. ಓಹೋ, ನೀನು ಕಾರ್ಗಿಂತ ರೈಲ್ನೇ ಸಖತ್ತಾಗಿ ಬಿಡ್ತೀಯ. ಹೇಳ್ದಕ್ಕೆ ಹಿಂಗೆ ಹೇಳ್ತೀಯಾ? ನಿಂಗೆ ನನ್ನ ಮುಖ ನೋಡಿದ್ರೆ ಉರಿಯುತ್ತೆ ತಾನೆ, ಅದಕ್ಕೆ ನಿಂಗೆ ನನ್ನ ಜೊತೆ ಬರೋಕ್ ಆಗಲ್ವೇನೋ ಅನ್ಕೊಂಡೆ. ಹೌದಪ್ಪ, ನನಗೆ ನಿನ್ ಮುಖ ಕಂಡ್ರೆ ಆಗಲ್ಲ, ನಿನ್ ಜೊತೆ ಬರಕ್ ನನಗೆ ಇಷ್ಟ ಇಲ್ಲ. ಆದ್ರೆ ಅದನ್ನ ಹೇಳ್ಬೇಕಾಗಿರೋದು ನಾನು, ನೀನಲ್ಲ. ನಾನೇ ಇಲ್ಲಿ ಇಳ್ಕೊಂಡು ಬಸ್ಸಲ್ಲಿ ಬರೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ಹೇಳ್ಬಿಟ್ಟಿಯಲ್ಲ, ನಾನೀಗ ಜಪ್ಪಯ್ಯ ಅಂದ್ರೂ ಕಾರ್ ಹಿಡಿಯಲ್ಲ, ನಾನ್ ಕಾರಲ್ಲೇ ಬರೋದು. ಲೇಟ್ ಆಗ್ತಿದೆ, ನಡಿ ಹೋಗೋಣ. ವಾಟ್? ಇಟ್ಟಿದು ಬಟ್ ಆದ್ರೆ ವಾಟ್ ಏನು? ವಾಟ್? ನಾನು ಅದನ್ನೇ ಹೇಳ್ತಾ ಇರೋದು. ಇಟ್ಟಿದು ಬಟ್ ಆದ್ರೆ ವಾಟ್ ಏನು? ಏನೋ ಗೊತ್ತಿಲ್ಲ, ದೊಡ್ಡದಾಗಿ ಇಂಗ್ಲಿಷಲ್ಲಿ ಟಸು ಪುಸು ಅನ್ಕೊಂಡ್ ಬಂದ್ಬಿಡ್ತಾನೆ. ನಡಿ, ಸುಮ್ನೆ ಟೈಮ್ ಆಯ್ತು. ಅಯ್ಯೋ ಆದಿ, ಎಂಥ ಕೆಲಸ ಮಾಡ್ಕೊಂಡು ಆ ರಾಕ್ಷಸಿ ಅವಾಗ್ಲೇ ಹೋಗಿರೋಳು. ಅವಳಿಗೆ ಎಷ್ಟೇ ಕಷ್ಟ ಆಗ್ತಿದ್ರು ನಂಗೆ ಸಣ್ಣ ಡಿಸ್ಕಂಫರ್ಟ್ ಕೂಡ ಆಗ್ಬಾರ್ದು ಅನ್ಕೊಳ್ಳೋಳು ಅಮ್ಮ. ಅದಕ್ಕೆ ನೀನ್ ನನ್ನ ಜೊತೆ ಇದೆಯಾ ಅಂತ ಹೇಳಲಿಲ್ಲ. ನಾನು ನಿನ್ನ ಜೊತೆ ಕಿತ್ತಾಡ್ಕೊಂಡು ನನ್ನ ಮನ್ಸು ಹಾಳು ಮಾಡ್ಕೊಂಡ್ಬಿಡ್ತೀನಿ ಅಂತ ಭಯ ಅವಳಿಗೆ. ನನ್ನಿಂದ ಅವಳಿಗೆ ಸಂತೋಷ ಅಂತೂ ಕೊಡೋಕ್ಕಾಗಲಿಲ್ಲ, ದುಃಖ ಅಂತೂ ಕೊಡಬಾರ್ದು ಅಂತ ಸುಳ್ಳು ಹೇಳ್ದೆ. ಐ ಥಿಂಕ್ ನನ್ನ ಅಮ್ಮ ಹತ್ರ ಸುಳ್ಳು ಹೇಳಿದ್ದು ಇದೇ ಫಸ್ಟ್ ಟೈಮ್. ನೀನಿದ್ರೂ ಇಲ್ಲದೆ ಇರೋ ಹಾಗೆ ಇದೇನು ಸುಳ್ಳು ಹೇಳ್ದಂಗೆ ಆಗಲ್ಲ ಬಿಡು. ಅಮ್ಮೋತ್ಗೆ ಇಷ್ಟ ಇಲ್ಲ ಅಂದ್ರೂ ಯಾಕೆ ಮದ್ವೆ ಆದ್ರು? ಎಲ್ಲ ಪ್ಲಾನ್ನು ಹಾಳು ಮಾಡಿದ್ ಯಾರು? ನೀನೇ ತಾನೆ. ಇವಾಗ ಏನು ಗೊತ್ತಿಲ್ಲದೆ ಇರೋ ಥರ ನಾಟಕ ಆಡ್ತಿದ್ಯಾ? ಇದಿರಲ್ಲ ನೀವೆಲ್ಲ ದೊಡ್ಡ ಮನುಷ್ಯರು, ಯಾರು ತಾನೇ ಮಾತು ಕೇಳ್ತೀವಿ? ಅಲ್ಲ, ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ಬೋದಿತ್ತಲ್ಲ. ಅಮ್ಮು ಅಂದ್ರೆ
ಹಾಗೇನೆ ಅವಳು ಯಾರ ಮನ್ಸನ್ನು ನೋಯಿಸಲ್ಲ. ಅದರಲ್ಲೂ ತಾತ ಅಂದ್ರೆ ಅವಳಿಗೆ ಪ್ರಾಣ. ಅಮ್ಮು ಅಂದ್ರೆ ನಮ್ಮ ಮನೇಲಿ ಹಬ್ಬ, ಸೆಲೆಬ್ರೇಷನ್. ಅವಳು ಯಾವತ್ತು ಯಾರ ಮೇಲೂ ಕೂಗಾಡಿದ್ ನಾನು ನೋಡೇ ಇಲ್ಲ. ನಾನು ನನ್ನ ಜೀವನದಲ್ಲಿ ಕಷ್ಟನೇ ನೋಡದೆ ಬೆಳೆದಿದ್ದೀನಿ ಅಂದರೆ ಅದಕ್ಕೆ ಕಾರಣ ಅಮ್ಮು. ಎಲ್ಲ ಕಷ್ಟನೂ ಅವಳೊಬ್ಳೆ ಅನುಭವಿಸೋಳು, ಯಾರ ಹತ್ರನೂ ತೋರಿಸ್ಕೊತಿರ್ಲಿಲ್ಲ. ಅವಳು ಸಪ್ಪಗಿದ್ದಿದ್ದು ನಾನು ಯಾವತ್ತೂ ನೋಡೇ ಇಲ್ಲ. ನಿಮ್ಮ ಅಣ್ಣನ ಹೆಸರು ಕೇಳೋರ್ಕು ತಾತ ಯಾವಾಗ ಮದುವೆ ವಿಷಯ ಎತ್ತಿದ್ರು ಆವಾಗ ಅವಳ ಮುಖದಲ್ಲಿ ಇದ್ದಿದ್ದು ನಗುನೇ ಅಳಿಸೋಯ್ತು. ಶಿಟ್, ನಾನು ಯಾಕೆ ಇದನ್ನೆಲ್ಲ ನಿನ್ನ ಹತ್ರ ಹೇಳಿದೆ? ಬೇರೆಯವ್ರ ಫೀಲಿಂಗ್ಸ್ ಬಗ್ಗೆ ಕೇರೇ ಮಾಡದೇ ಇರೋರಿಗೆ ಏನು ಹೇಳಿದ್ರೆ ಏನು ಉಪಯೋಗ? ಆದರೂ ಮದುವೆಗೂ ಮುಂಚೆ ಈ ವಿಷಯನ ಹೇಳ್ಬೋದಿತ್ತಲ್ವಾ? ಮನಸ್ಸಲ್ಲಿ ಇಟ್ಕೊಂಡು ಅವರು. ಅದು ಬಿಡು, ನಿನ್ನ ಮದುವೆ ವಿಷಯ ಹೇಳು. ನಿಮ್ಮ ಹುಡುಗ ಏನಂತಾರೆ? ಎಲ್ಲ ಓಕೆನಾ? ಮತ್ತೆ ಹೇಗೆ ನಡೀತಿದೆ ನಿಮ್ಮ ಮದುವೆ ಪ್ರಿಪ್ರೇಷನ್ಸ್? ಆದರೂ ನಿಮ್ಮ ಮನೇಲಿ ಸಖತ್ ಒಳ್ಳೆ ಹುಡುಗನ್ನೇ ಹುಡುಕಿದ್ದಾರೆ ಬಿಡಿ. ನೀವು ಹೆಸರಿಗೆ ಮಾತ್ರ ಲಕ್ಕಿ ಅಲ್ಲ, ನಿಜವಾಗ್ಲೂ ಲಕ್ಕಿನೇ. ನಿಮ್ಮ ಮದುವೆ ಒಂದಾಗ್ಲಿ ಕಣೆ, ಅಮ್ಮು ಹೇಗೆ ಫೀಲ್ ಆಗ್ತಿದ್ದಾಳೆ ಅನ್ನೋದು ಆಗ ಅರ್ಥ ಆಗುತ್ತೆ.